ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಳೆ 4 ಗಂಟೆಗೆ ಪದಗ್ರಹಣ ಮಾಡ್ತಾ ಇದ್ದಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು. ಅವರಿಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳು ಹೇಳ್ತೀನಿ. ಈ ರಾಜ್ಯಕ್ಕೆ ಯಾಕೆಂದ್ರೆ ಅಧ್ಯಕ್ಷರಾಗಿ 6 ವರ್ಷ ಕೆಲಸ ಮಾಡಿದ್ದಾರೆ, ಒಳ್ಳೆ ಸರ್ಕಾರವನ್ನ ತಂದಿದ್ದಾರೆ. 136 ನುಡಿದಂತೆ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ 136 ಸೀಟ್ ಬರ್ತದೆ ಅಂತ ಏನ್ ಹೇಳಿದ್ರು ಅದೇ ಪ್ರಕಾರ ನಡೆದಿದ್ದಾರೆ. ಅದಕ್ಕೆ ಅವರು ಏನೇ ವಿಚಾರ ಆಗಿರ್ಲಿ, ಯಾಕೆಂದ್ರೆ ರಾಜ್ಯದಲ್ಲಿ ಕೋವಿಡ್ ಮೂವ್ಮೆಂಟ್ ಅಲ್ಲಿ 2019-20 ಎಲ್ಲ ಜನಾಂಗಕ್ಕೆ ಟ್ಯಾಬ್ಲೆಟ್ಸ್ಗಳು ಇರ್ಬೋದು, ಹಾಸ್ಪಿಟ್ಲ್ಗಳು ಇರ್ಬೋದು, ತೋಟದಲ್ಲಿ ತರಕಾರಿಗಳು ಇರ್ಬೋದು, ಸುರೇಶ್ ಅಣ್ಣ ಅವರು ಎಲ್ಲ ಬಡವರಿಗೆ ಸಹಾಯ ಮಾಡಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ. ಅವರಂತ ನಮ್ಗೆ ಮುಖ್ಯಮಂತ್ರಿ ಆಗಿರೋದು ನಮ್ಮ ರಾಜ್ಯಕ್ಕೆ ಒಳ್ಳೆ ಮಾದರಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಅನ್ಸ್ಕೊಂಡಿದೀವಿ. ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾರೆ. ಈ ರಾಜ್ಯದಲ್ಲಿ ನಮ್ಗೆಲ್ಲ ಒಂದು ಮಾದರಿಯಾಗಿ ಕೆಲಸ ಮಾಡ್ಬೇಕು ಅಂತ ಅವ್ರ ಕನಸೈತೆ. ಖಂಡಿತ ಕನಸನ್ನ ನೆರವೇರಿಸ್ತಾರೆ. ಇವತ್ತು ನೋಡಿ, ನಮ್ಮ ಎಲ್ಲಾ ಜನಾಂಗದ ಮಠಾಧೀಶಗಳನ್ನ ಗುರುಗಳನ್ನ ಎಲ್ಲರನ್ನೂ ಕರೆದಿದ್ದಾರೆ ಪದಾಂಗಣಕ್ಕೆ. ಇವತ್ತು ಒಂದು ಒಳ್ಳೆ ಅವರ ಆಶೀರ್ವಾದ ತರಬೇಕು, ರಾಜ್ಯಕ್ಕೆ ನಾನು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಇದನ್ನ ಮಾಡ್ಬೇಕು ಅನ್ನೋದು ಅವ್ರ ಆಶೆ ಇದೆ. ಖಂಡಿತವಾಗ್ಲೂ ಅವ್ರ ಆಶೆ ನೆರವೇರಿಸ್ತಾರೆ. ಇವತ್ತು ನೆಲಮಂಗಲ ತಾಲೂಕಲ್ಲಿ ಜನಪ್ರಿಯ ಶಾಸಕರಾದಂತಹ ಸೀನಣ್ಣನವರು ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಇವತ್ತು 8 ರಿಂದ 10 ಲಕ್ಷ ನಾನು ನಮ್ಮ ಜನಕ್ಕೆ ಸ್ವೀಟ್ ಅನ್ನು ಹಂಚಬೇಕಣ್ಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆಗೂ 1 kg ಸ್ವೀಟ್ ಅನ್ನು ಕೊಟ್ಟು ನಾನು ನೆಲಮಂಗಲ ತಾಲೂಕಿಗೆ ಎಲ್ಲರಿಗೂ ನನ್ನ ಮತ ಬಾಂಧವರಿಗೆ ಶುಭೋದಯ ಹೇಳ್ಬೇಕು ಅನ್ನೋದು ಅವ್ರ ಕನಸಿತ್ತು. ಇವತ್ತು ಅವ್ರ ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ ನಮ್ಮ ನೆಲಮಂಗಲದಲ್ಲಿ. ಯಾಕೆ ಅಂದ್ರೆ ಇವತ್ತು ನಮ್ಮ ಸೀನಣ್ಣನು ಸಹ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಒಬ್ಬತ್ತಿಂದ ಇದ್ದಾರೆ. ನನಗೆ ಬಿ ಫಾರಂ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ನಾನು ಯಾವತ್ತೂ ನಾನು ಡಿ.ಕೆ. ಶಿವಕುಮಾರ್ನ ಮರೆಯೋದಿಲ್ಲ. ನಾನು ಡಿ.ಕೆ. ಶಿವಕುಮಾರ್ ಜೊತೆಲೇ ಇರ್ತೀನಿ. ನಾನು ಏನೇ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಜೊತೆ ನಾನು CM ಆಗ್ತಾರೆ ಅಂತ ನನ್ಗೆ ಅವತ್ತು 2 ವರ್ಷದಿಂದ ಹೇಳ್ಕೊಂಬತ್ತಿದ್ರು. ಖಂಡಿತವಾಗ್ಲೂ ಅವ್ರ ಆಸೆನೂ ಸಹ ನಮ್ಮ ಶ್ರೀನಿವಾಸರ ಆಸೆ ನೆರವೇರಿದೆ. ಇವತ್ತು ನೋಡಿ ಎಲ್ಲಾ ಜನಕ್ಕೆ ನಮ್ಮ ಸ್ವೀಟ್ ಹಂಚಿಸ್ತಾರೆ. ಅವ್ರಿಗೂ ಕೂಡ ಕೂದಗಂತ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟ.